ಕಾವ್ಯ, ಮನೆಯವರೆಲ್ಲ ಹೊರಗಡೆ ಇದ್ದಾರೆ. ಮತ್ತೆ ಹೊರಗಡೆ ಅವರು ಒಳಗೆ ಯಾಕೆ ಹೋಗ್ತಿದ್ದಾರೆ? ಖುಷಿ ನಂಗೆ ಹೇಳಿದ್ಲು ಮಿಸ್ಟರ್ ವನರಾಜ್ ತಮ್ಮಂತಾವು ರೂಮ್ ಒಳಗೆ ಲಾಕ್ ಮಾಡ್ಕೊಂಡಿದ್ದಾರೆ. ಅವ್ರಿವತ್ತು ಯಾರ ಜೊತೆನೂ ಸೇರಲ್ಲ ಅಂತ. ಯಾರ ಜೊತೆನೂ ಇಲ್ಲ. ಅದಕ್ಕೆ ಒಳಗ್ ಹೋಗೋದ್ರಿಂದ ಯಾವ ಲಾಭನೂ ಇಲ್ಲ. ಹಾಗೆ ಲಾಭ ಇಲ್ಲಿಗೆ ಬರೋದ್ರಿಂದನೂ ಇಲ್ಲ. ಯಾಕಂದ್ರೆ ನಿನ್ ಜೊತೆ ಯಾರು ಹೋಳಿ ಆಡೋದಿಲ್ಲ. ವಾಟ್ ಅ ಸ್ಯಾಡ್ ಅಂಡ್ ಲೋನ್ಲಿ ಹೋಲಿ. ಗೊತ್ತಾ ಕಾವ್ಯ, ಎಷ್ಟು ಮಿರಾಕಲ್ ಅಂದ್ರೆ ಅಮ್ಮ ನಂಗದೇನೇ ಅಂದ್ರೂ ಕೂಡ ಆದ್ರೆ ಪ್ರತಿ ಹಬ್ಬದಲ್ಲೂ ಅವ್ರು ನನ್ಗೆ ಇನ್ವೈಟ್ ಮಾಡ್ತಾರೆ, ವಿಶ್ ಮಾಡ್ತಾರೆ, ಅಪ್ಕೋತಾರೆ. ಆದ್ರೆ ನಿನ್ನಂತೂ ಮುಖ ಎತ್ತು ನೋಡಲ್ಲ. ನೀನ್ ಯಾಕೆ ಭಂಗಿ ಕುಡಿಬಾರ್ದು? ಅಟ್ಲೀಸ್ಟ್ ಕುಡ್ದಿರೋ ನಶೆಲ್ ಹೀಗ್ ಮಾತಾಡ್ತಿದ್ಯಾ ಅಂತ ಮನ್ಸಲ್ಲಿ ಅನ್ಕೊಂಡು ಬಿಟ್ಬಿಡ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ಆಂಟಿ ನನ್ನ ಹತ್ರ ಮಾತಾಡ್ದೇ ಇರ್ಲಿ, ಈ ಮನೆ ಸೊಸೆ ಅಂತೂ ನಾನು ಆಗೇ ಆಗ್ತೀನಿ. ವಿಚ್ ಮೀನ್ಸ್ ನಿನ್ ಪ್ರೀತಿಯ ಮಗಳು ಖುಷಿಗೆ ಚಿಕ್ಕತ್ತೆ. ಮತ್ತೆ ಈ ಮನೆಯಲ್ಲಿ ಅತ್ತೆಗೆ ಏನ್ ಜಾಗ ಇದೆ ಅಂತ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಅದಕ್ಕೆ ನಿನ್ನ ಈ ಸಿಂಪತಿನ ನಿನ್ ಮಗಳಿಗೋಸ್ಕರ ಕಾಪಾಡ್ಕೊಂಡಿಟ್ಕೋ, ಮುಂದೆ ಕೆಲ್ಸಕ್ ಬರುತ್ತೆ. ಯಾರೋ ಕೊಟ್ಟಿದ್ದಾರೆ, ಆದ್ರೆ ನಾನ್ ಕುಡಿಯೋದಿಲ್ಲ. ಆದ್ರೆ ಇವತ್ತಿನ ಹೋಳಿ ಸ್ಪೆಷಲ್ ಎಪಿಸೋಡ್ನ ಇನ್ನೂ ಸ್ಪೆಷಲ್ ಮತ್ತೆ ಡ್ರಾಮ್ಯಾಟಿಕ್ ಮಾಡೋದಕ್ಕೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಸಾಕಾಗಿತ್ತು. ಏನ್ ಡೈಲಾಗ್ ಹೊಡಿತ ನೀನು? ಯಾರು ಯಾರು? ಅನುಪಮ ಅಲ್ಲ, ಅನುಪಮ ಅವ್ರ ಮಗಳು. ಬನ್ನಿ ಹೊರಗೆ. ನೋ ಪಾವನಿ, ಇಲ್ಲ ಪುಟ್ಟ, ಇವತ್ ಬೇಡ. ವಾಟ್ ಡು ಯು ಮೀನ್ ಇವತ್ ಬೇಡ ಪಪ್ಪ? ನೀವ್ ಹೇಳಿದ್ರಲ್ಲ ನಮ್ ಜೊತೆ ಇರ್ತೀನಿ ಅಂತ. ಬನ್ನಿ ಹೊರಗ್ ಬನ್ನಿ. ನೋವೇ ಪುಟ್ಟ, ನೋವೇ. ಪಪ್ಪ, ದಿಸ್ ಇಸ್ ನಾಟ್ ಡನ್. ಪ್ಲೀಸ್ ಕಮ್ ನಾ. ನೋ ಪುಟ್ಟ, ನೋ. ನಾನಂತೂ ಇವತ್ತು ಯಾರ ಮಾತು ಕೇಳಲ್ಲ, ಹೊರಗಡೆನೂ ಬರಲ್ಲ. ಐ ಕಾಂಟ್. ಐ ಹೇಟ್ ಹೋಳಿ. ಅಂಡ್ ಐ ಹೇಟ್ ಯು. ಪಾವನಿ ಪುಟ್ಟ. ಓಹೋ, ಬೇಜಾರು ಮಾಡ್ಕೊಂಡು ಹೋದ್ಲು ಅನ್ಸುತ್ತೆ. ಆಮೇಲೆ ಸಮಾಧಾನ ಮಾಡಿದ್ರಾಯ್ತು. ಅಯ್ಯೋ ದೇವ್ರೆ, ಈ ಕಿಟಕಿ ಹಾಕ್ಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ಅಯ್ಯಪ್ಪ. ಒಳ್ಳೇದಾಯ್ತು, ಟೈಮ್ ಕರೆಕ್ಟಾಗಿ ನೋಡ್ಕೊಂಡೆ. ಸತ್ಯ ಹೋಗ್ತಿದೆ ಈಗ. ಹ್ಯಾಪಿ ಹೋಳಿ ಕಾವ್ಯ. ನೀನ್ ಹೊರಗ್ ಬಂದಾಗ್ಲೇ ನನ್ ಹೋಲಿ ಹ್ಯಾಪಿ ಆಗೋದು. ಕಮ್ ಔಟ್ ವಿ. ನೋ ನಾನು ಹೊರಗೆ ಬರಲ್ಲ. ವಿ ಕಮ್ ಆನ್. ನಾನು ಹೋಳಿ ಆಡಲ್ಲ, ಗೊತ್ತಲ್ವಾ? ಇವಾಗಿನ್ನೂ ಪಾವನಿನೂ ಬಂದಿದ್ಲು. ಅವಳು ಕೇಳಿದ್ರು ನಾನು ಡೋರ್ ತೆಗ್ದಿಲ್ಲ. ಪ್ಲೀಸ್ ವಿ, ಬಾ ಪ್ಲೀಸ್. ಕಾವ್ಯ, ನೋ. ನಾನು ಹೊರಗಡೆ ಬರೋದಕ್ಕೆ ಆಗಲ್ಲ. ಮತ್ತಾರನ್ನೂ ಒಳಗಡೆ ಬರಕ್ಕೂ ಬಿಡಲ್ಲ. ವಿ, ನಾನ್ ನಿನಗ್ ಬಣ್ಣ ಹಚ್ಬೇಕು. ನೋ ವೇ. ಇವತ್ತು ಬಣ್ಣ ನನ್ನ ಹತ್ರನೂ ಬರೋ ಹಾಗಿಲ್ಲ. ಯು ಪ್ಲೀಸ್ ಎಂಜಾಯ್. ಓಕೆ, ಬಾಯ್. ವಿ ಹೊರಗ್ ಬರ್ಲಿಲ್ಲ ಅಂದ್ರೆ ನಾನು ಅವನಿಗೆ ಬಣ್ಣ ಹೇಗ್ ಹಚ್ಲಿ? ಹೇ ಮೀನು ಪುಟ್ಟಿ, ಹಾ, come ಆಂಟಿ. here. ಇದನ್ ಹೋಗಿ ಕಾವ್ಯ ಆಂಟಿಗೆ ಕೊಟ್ಬಾ. ಓಕೆ. ಈಗ ಬರತ್ತೆ ಮಜಾ. ಅಕ್ಕ, ಥ್ಯಾಂಕ್ ಯು. ಹೌ ಅಯ್ಯೋ ಬೇಡ ಅಮ್ಮ, ಅಮ್ಮ ಪ್ಲೀಸ್ ಬೇಡ. ಅಲ್ಲಿ ನೋಡಿ, ಅಪ್ಪ ಕರೀತಾ ಇದ್ದಾರೆ. ಹೆಲ್. ಈ ಕಾವ್ಯ ಎಲ್ಲೋದ್ಲು?
ಅವಳದನ್ನ ಕುಡಿದ್ಮೇಲೆ ಎಲ್ಲೇ ಇದ್ರೂ ಕೂಡ ಗೊತ್ತಾಗೇ ಆಗತ್ತೆ. ಸೋ ಸ್ಟಿಕ್ಕಿ. ಒಂದ್ ನಿಮಿಷ, ನೀರು ತಣ್ಣಗಿದೆ, ಇದನ್ನೇ ಕುಡಿದ್ರೆ ಆಯ್ತು. ಅಯ್ಯೋ, ನನ್ ಗ್ಲಾಸ್ ಎಲ್ಲಿ ಹೋಯ್ತು? ಏನ್ ಸಖತ್ತಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಒಂದು ವಿಷಯ ಅಂತೂ ನಿಜ, ಅನುಪಮನಿಗಿಂತ ಚೆನ್ನಾಗಿ ಸ್ವೀಟ್ಸ್ನ ಯಾರು ಮಾಡಕ್ ಸಾಧ್ಯ ಇಲ್ಲ. ಹೊಟ್ಟೆ ಹಸಿತಾ ಇದೆ, ಇನ್ನೂ ಯಾಕೆ ಊಟ ತಂದಿಲ್ಲ ಅವಳು? ಇವಳಿಗೆ ಯಾಕೇನೂ ಆಗ್ತಿಲ್ಲ? ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಗೋಪಾಲ, ನನ್ನ ಅತ್ತೆ ಮಾವ ನನ್ನ ಮಕ್ಕಳನ್ನ ಚೆನ್ನಾಗಿಡಪ್ಪ. ಹಾಗೇನೆ ಚಿಕ್ಕಪ್ಪ, ಮೀನು, ಸಂಜಯ್ ಅಣ್ಣ, ಧನು ಅತ್ಗೇನೋ ಚೆನ್ನಾಗಿಡು. ಹಾಗೆ ಈ ಮನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನಲ್ಲಿ ನೆನಪಾಯ್ತು. ಅವನ ಮನೇಲಿ ರೂಮ್ ಒಳಗಡೆ ಔತ್ಕೊಂಡು ಕುಂತಿದ್ದಾನೆ. ಈಗ ನಾನು ಅವ್ರಿಗೆ ಬಣ್ಣ ಹಚ್ಚಕ್ಕೆ ಹೋಗ್ತಿದ್ದೀನಿ. ಏ ಹೆದ್ರ ಪಕ್ಲ, ನಾನು ಬರ್ತಿದ್ದೀನಿ. ಅಯ್ಯೋ ಆಂಟಿ, ಹುಷಾರು. ಹ್ಯಾಪಿ ಹೋಳಿ. ನೋಡಿ, ನಾನು ನಿನ್ನ ಡ್ರಾಪ್ ಮಾಡ್ತೀನಿ ಬಾ. ಥ್ಯಾಂಕ್ ಯು. ಇಲ್ಲಿವರೆಗೂ ಹೋಳಿ ಆಗಿತ್ತು, ಇವಾಗ ಹ್ಯಾಪಿ ಹೋಳಿ ಆಗೋಯ್ತು. ಓಯ್ ಲಾಲ್. ಓಯ್ ಲಾಲ್ ಟು. ಈ ಕಾವ್ಯ ಕಾಣಿಸ್ತಿಲ್ಲ, ಎಲ್ಲಿದ್ದಾಳೆ? ಅವಳು ಇಲ್ದೆ ಈ ಹೋಳಿ ಸ್ಪೆಷಲ್ ಎಪಿಸೋಡ್ ಡ್ರಾಮ್ಯಾಟಿಕ್ ಹೇಗಾಗತ್ತೆ?